ಮಟ್ಟಕ್ಕೆ ಏರ್ತಾರೆ. ಓ ವಾರಿಜಗಂಧಿನಿ ಕೀರವಾಣಿ. ವಾರಿಜಗಂಧಿನಿ ಅಂತ ಹೇಳಿದ್ರೆ ಕಮಲದಂತ ಮೊಗದವಳು, ಕೀರವಾಣಿ. ಗಿಳಿಯೊಂದು ಯಾವ ರೀತಿಯಾಗಿ ಪಟಪಟನೆ ಮಾತನಾಡುತ್ತದೆ ಅದೇ ರೀತಿಯಾಗಿ ನನ್ನ ಹೆಂಡತಿಯು ಗಿಣಿ ಹಾಗೆ ಮಾತನಾಡುವವಳು. ಓ ಮುದ್ದು, ಓ ಚಿನ್ನ, ಓ ಬಂಗಾರ, ಓ ತಾಮ್ರ. ಯಾವ್ದ ಹಾಗೆಲ್ಲ ಹೆಂಡತಿಯನ್ನ ಪ್ರೀತಿಯಿಂದ ಕರೆದದ್ದು. ಇದು ನಾನು ಬಂದಿದ್ದೇನೆ ಅಂತ ಹೇಳ. ಓ ಅಮ್ಮ ಕಾಯೇ ನಾವೊಂದಿದೆ. ಯಾವನಮ್ಮ? ನಾನಂತೇಳಿ ನಾನಮ್ಮ ನಾನೇ ಸಖಿ ಹೇಳಿದ್ದೇನೆ ಮನೆ ಮುಂದೆ ಅಮ್ಮ ತಾಯೇ ಅಂತೇಳಿ ಕೂಗುವುದು. ಆ ದಿನ ಈ ದಿನ ಅಂತಿಲ್ಲ, ಆ ವಾರ ಈ ವಾರ ಅಂತಿಲ್ಲ. ಮನೆ ಬಾಗಿಲಿಗೆ ಬರುವುದು ಅಮ್ಮ ತಾಯೇ ಅಂತ ಬೊಬ್ಬೆ ಹಾಕುವುದು. ಮನೆಯಲ್ಲಿ ಇದ್ದರೂ ಮನಸ್ಥಿತಿ ಸರಿ ಇಲ್ಲ, ಬೇಡಲಿಕ್ಕೆ ಬೇರೆಯವ್ರ ಮನೆಗೆ ಹೋಗ್ಬೇಕು. ಮುಂದಾಗಿ ಇವಳು ಬೇರೆ ಯಾವುದೋ ವಾಹನದಲ್ಲಿ ಕೆಲಸ ಮಾಡ್ತಾ ಇದ್ದವಳು. ನಿಂತ್ಕೊಳ್ಬೇಡಿ ನಿಂತ್ಕೊಳ್ಬೇಡಿ, ಮುಂದೋಗಿ ಮುಂದೋಗಿ ಹಿಂದೋಗಿ 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 ಹಾಗೆ ಹೇಳ್ತಾ ಇದ್ದಾಳೆ. ವಿಷಯ ಕೇಳಿದೆ. ಇದು ಬೇಡುವವರಿಗೆ ಸೋಮವಾರ ಮಂಗಳವಾರ ಬುಧವಾರ ಅಂತಿಲ್ಲ, ಬೇಡುವವರು ಅಂತ ನಮ್ಮನ್ನು ಭಾವಿಸಿದ್ದಾರೆ. ನಾನು ಬರುವಾಗಲೇ ಯೋಚನೆ ಮಾಡಬೇಕಿತ್ತು, ನಿನ್ನೊಟ್ಟಿಗೆ ಬಂದು ನನ್ನ ಪರಿಸ್ಥಿತಿ ಆಗುವುದು ಹೇಗೆ ಅಂತ. ಒಂದು ಒಟ್ಟಿ ಬಂದದಾದಾಗ ಒಂದು ಮೇಲಾಗ್ಬೇಕು. ಹೌದಾ? ಹಾಗಾದ್ರೆ ಇವಳಿಗೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಇವಳು ಒಪ್ಪುವುದಿಲ್ಲ, ಇವಳಿಗೆ ಗೊತ್ತಾಗುವುದಿಲ್ಲ. ಈಗ ನಾವು ನಮ್ಮ ಬಗೆಗಾಗಿ ಆಡುವುದಲ್ಲ, ನಾವು ಮಾಡಿದ ಕಾರ್ಯ ಸಾಧನೆಯನ್ನು ಹೇಳಬೇಕು. ನೀವನು ಸಾಧ್ಯ ಇಲ್ಲ ಹೇಳುವುದು ಹೇಗೆ? ಎಲ್ಲರಿಗಿಂತ ಮೊದಲು ಸಂತೋಷ ನನಗೆ. ಹೌದಾ? ನನಗಾಗಿ ಒಂದು ನಿನಗಾಗಿ ಪ್ರಾಣನಾಯಕಿ ನಾಗವೇಣಿ ಕೇಳಲೆ, ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ, ವೇಣುಗೋಪಾಲ, ವೇಣುಗೋಪಾಲ ನನಗೆ ಸಂತೋಷ ಆಯ್ತು. ದೂರ ಇದ್ದವರಿಗೆ ಸರಿ ನೋಡ್ಲಿಲ್ಲಂತೆ, ಅವರಿಗಾಗಿ ಒಂದ್ಸಲ ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ, ವೇಣುಗೋಪಾಲ, ವೇಣುಗೋಪಾಲನು ಕಾಣೆ. ಆ ಕಡೆ ಇದ್ದವ್ರ ಕತೆ ಆಯ್ತಲ್ಲ, ಈ ಕಡೆ
ಕಾಣಲಿಲ್ಲ ಅವ್ರಿಗೆ ನೋಡ್ಲೇ ಇಲ್ಲ. ಮಾಡ್ತೇನೆ ಇಷ್ಟೊತ್ತಲ್ಲಿ ಅವ್ರು ಎಲ್ಲದೂ ವರ್ಷ ಆಯ್ತು. ಎದುರಿದ್ದರೆ ಒಬ್ರಿಗೂ ಗೊತ್ತಾಗಿಲ್ಲ. ಎದುರಿದವ್ರಿಗೆ ಕಾಣುವುದಿಲ್ವಾ ವೇಣುಗೋಪಾಲ